ಅಂದ್ರೆ ತಮ್ಮ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ದಯವಿಟ್ಟು ಉತ್ತರಿಸಿ. ನಾನು ಮುಂದಿನ ಪ್ರಶ್ನೆ ಕೊಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ತಮಗೆಲ್ಲ ಗೊತ್ತಿದ್ದಂಗೆ ನಾನು ಮುಂಚೆನೂ ಹೇಳಿದೆ, ತಿರ್ಗಾ ಅದೇ ಪ್ರಶ್ನೆ ತಾವು ಕೇಳಿದ್ದೀರಾ. ಟೋಟಲ್ ಒಟ್ಟಾಗಿ 2,73,000 ಮನೆಗಳು ಇಡೀ ರಾಜ್ಯದಲ್ಲಿ ಪೆಂಡಿಂಗ್ ಇರೋದು ತಮಗೆ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀನಿ. ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು, ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,887 ಮನೆಗಳು, ಮುಖ್ಯಮಂತ್ರಿ 1 lakh ಹೌಸಿಂಗ್ ಸ್ಕೀಮ್ ಅಂತ ಬೆಂಗಳೂರಲ್ಲಿ 2016 ತಂದರು, ಅದು 45,624 ಮನೆಗಳು. ಟೋಟಲ್ ಒಟ್ಟಾಗಿ ನೀವು ಹೇಳ್ದಂಗೆ 2,73,000 ಟೋಟಲ್ ಮನೆಗಳು. ಅದ್ರಲ್ಲಿ ತಾವು ಹೇಳಿದ್ರಿ ತಮ್ಮ ಕ್ಷೇತ್ರದಲ್ಲೇ 1,000 ಮನೆಗಳು ಕಂಪ್ಲೀಟ್ ಆಗಲಿಲ್ಲ ಅಂತ ತಾವು ಹೇಳ್ತಿದ್ದೀರಾ. ನನ್ನ ಕ್ಷೇತ್ರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಹಿಂದಿನ ಸರ್ಕಾರದಲ್ಲಿ 2015, 16, 17, 18, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡ್ದು 1 ಲಕ್ಷ ಹೇಳ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಎಲ್ಲೂ ಕಂಪ್ಲೀಟ್ ಆಗಲಿಲ್ಲ ಮನೆ. ಕಾರಣ ಅಂದರೆ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ, ಒಂದು ಮನೆ ಕಂಪ್ಲೀಟ್ ಮಾಡಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ, ಅದಕ್ಕೆ 18% GST ಹಾಕಿ 1,32,000 ವಾಪಸ್ ತೊಗೊಳ್ತಾರೆ. ಮಾನ್ಯ CT ರವಿ ಅವರೆಲ್ಲ ನಾನು ದಯಮಾಡಿ ಮನವಿ ಮಾಡ್ತೀನಿ, ಕೇಂದ್ರದಲ್ಲಿ ತಮ್ಮದೇ ಸರ್ಕಾರ ಇದೆ, ಆ GST ತೆಗೆದ್ರೆ ಬಡವ್ರು ಸ್ವಲ್ಪ ಅನುಕೂಲ ಆಗ್ತದೆ. 7.5 ಲಕ್ಷ ಕಾಸ್ಟ್ ಏನಕ್ಕೆ ಹೆಚ್ಚಾಗಿದೆ ಅಂದರೆ ಇಲ್ಲ, ಮನೆಗಳು ಕಂಪ್ಲೀಟ್ ಆಗಿ ಕಾರಣ ಅಂದರೆ 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. 4.5 ಲಕ್ಷ ಕೊಡಕ್ಕೆ ಸಾಧ್ಯ ಆಗಲ್ಲ ಕಾರಣಕ್ಕೆ ಮನೆಗಳು ಎಲ್ಲೂ ಕಂಪ್ಲೀಟ್ ಕೇಳ್ಬಿಡ್ತೀನಿ, ನಾನು ಕಂಪ್ಲೀಟ್ ಮಾಡ್ತೀನಿ, ಎಲ್ಲೂ ಕೂಡ ಕಂಪ್ಲೀಟ್ ಮಾಡಲಿಲ್ಲ. ಮನೆಗೆ ಮುಖ್ಯಮಂತ್ರಿಗಳು ಸ್ಲಮ್ ಬೋರ್ಡ್ಗೆ ಅಪ್ರೂವ್ ಮಾಡಿದ್ದಾರೆ, ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿದ್ದಾರೆ. ಈಗ ಅಂತ ನಾವು ಮನೆಗಳು ಕೊಡ್ತಾ ಇದ್ದೀವಿ. ಅದೇ ಥರ ರಾಜೀವ್ ಗಾಂಧಿದೂ ಈಗ ಕ್ಯಾಬಿನೆಟ್ಗೆ ಈ ಗುರುವಾರ ಎಲ್ಲ ಬರೋ ಗುರುವಾರ ತಂದು ಅದು ಅಪ್ರೂವ್ ಮಾಡ್ಕೊತೀನಿ. 1 lakh ಹೌಸಿಂಗ್ ಸ್ಕೀಮ್ ಬೆಂಗಳೂರಲ್ಲಿ ಏನು 45,624 ಮನೆಗಳು ಏನು 1 lakh ಹೌಸಿಂಗ್ ಸ್ಕೀಮ್ ಇದೆ. ಹಿಂದಿನ 2016ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಬಡವರ ಬೆಂಗಳೂರು ಸಿಟಿಯಲ್ಲಿ ಆಟೋ ಚಾಲಕರು ಇದ್ದಾರೆ, ಬಡವರು ಇದ್ದಾರೆ, ಬೀದಿ ವ್ಯಾಪಾರ ಮಾಡೋರು ಇದ್ದಾರೆ, ಅಂಥವ್ರನ್ನ ಅವ್ರು ಸ್ವಂತ ಮನೆ ಆಗಬೇಕಂತ 1 lakh ಹೌಸಿಂಗ್ ಸ್ಕೀಮ್ ಅಂತ ತಂದರು. ಆ ಟೈಮಲ್ಲಿ 1 ಲಕ್ಷ ರೂಪಾಯಿನ ನಿಗದಿ ಮಾಡಿದ್ರು, ರೇಟ್ 6 ಲಕ್ಷನ ನಿಗದಿ ಮಾಡಿದರು. ಅಂದರೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ ಜನರಲ್ ಇದ್ದರೆ 1,20,000, SC ST ಇದ್ದರೆ 2 ಲಕ್ಷ, ಬರೀ ಅವ್ರು 2 ಲಕ್ಷ ಕೊಟ್ಟರೆ ಅವ್ರಿಗೊಂದು ಮನೆ ಬೆಂಗಳೂರಲ್ಲಿ ಸಿಕ್ಕೋದು. ಆ ಮನೆಗಳು ಆಮೇಲೆ 2018ರಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಯಿತು, ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂದಾದಮೇಲೆ 2021ರಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಾಗ ಅದು 6 ಲಕ್ಷ ಇದ್ದಿದ್ದು 10,60,000 ಮಾಡಿ 60,000 ಅದಕ್ಕೆ GST ಆಗಿ 11,20,000 ಮಾಡಿದ್ರು. ಅಂದರೆ 7 ಲಕ್ಷ ಬಡವ್ರ ಕಡೆ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಆ ಕಾರಣಕ್ಕೆ ಹಿನ್ನೆಲೆಯಲ್ಲಿ ಇದೆಲ್ಲ ಮನೆಗಳು ಪೆಂಡಿಂಗ್ ಇರೋದು. ಅದು ಯೋಚನೆ ಮಾಡಿ, ಮನೆ ಮುಖ್ಯಮಂತ್ರಿ 1 lakh ಹೌಸಿಂಗ್ ಇಷ್ಟರಲ್ಲಿ ಇದು 5 ಗ್ಯಾರಂಟಿಯಲ್ಲಿ ಇದು 7,400 ಕೋಟಿ ಸ್ಲಮ್ ಬೋರ್ಡ್ಗೂ ಕೊಡ್ತೀನಂದ್ರು. ರಾಜೀವ್ ಗಾಂಧಿ AHP ಸ್ಕೀಮ್ 47,000 ಮನೆಗಳಿಗೆ 2,100 ಕೋಟಿ, ಒಟ್ಟಾಗಿ 9,500 ಕೋಟಿ. ಅದ್ರಲ್ಲಿ 1 lakh ಹೌಸಿಂಗ್ ಸ್ಕೀಮ್ದು ಬಡವ್ರು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರದಿಂದ 1 ಲಕ್ಷ ಕೊಡ್ತೀನಿ ಅಂತ ಹೇಳೋರು. ಈಗ ನಾವು ಹಂತ ಕ್ಯಾಟಗರಿ ವೈಸ್ ಮಾಡ್ಕೊಂಡಿದ್ದೀವಿ, ಹಂತ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿನೂ ಸೂಚನೆ ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ, 1 ವರ್ಷದಲ್ಲಿ ಇದೆಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡಬೇಕಂತ ಹೇಳಿದ್ದಾರೆ. ಆಗ ಕಾರಣಕ್ಕೆ ಈಗ ಹೊಸ ಮನೆಗಳು ಮನೆ ಬಜೆಟಲ್ಲಿ ತಾವು ನೋಡಿರ್ಬೋದು, ಹೊಸ ಮನೆಗೆ ಹೊಸ ಟಾರ್ಗೆಟ್ ಕೊಟ್ಟಿಲ್ಲ. ಕಾರಣ ಅಂದರೆ ಈ ಹಳೆಗಳು ಮನೆಗಳು ಪೆಂಡಿಂಗ್ ಇದೆ, ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಕನಿಷ್ಠ ನಮ್ಮ ULB ಸ್ಕೀಮ್ ಬಸವ ಅಂಬೇಡ್ಕರ್ ವಾಜಪೇಯಿದಲ್ಲಿ 9.5 ಲಕ್ಷ ಆನ್ಗೋಯಿಂಗ್ ನಡೀತಾ ಇದೆ. ಅದು ಕಂಪ್ಲೀಟ್ ಮಾಡಬೇಕಾದ್ರೆ ಅದಕ್ಕೆ 4 ಲಕ್ಷ ಕೊಟ್ಟಿಬೇಕು. ಸ್ಲಮ್ ಬೋರ್ಡ್ ಮನೆಯಲ್ಲಿ 1,80,253 ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 7.5 ಲಕ್ಷ ಬೇಕಾಗ್ತದೆ. ರಾಜೀವ್ ಗಾಂಧಿ AHP ಸ್ಕೀಮ್ದು 47,860 ಮನೆ ಕಂಪ್ಲೀಟ್ ಮಾಡಬೇಕಾದ್ರೆ 2.5, ಒಟ್ಟಾಗಿ 13,500 ರೂಪಾಯಿ ಈ ಮನೆ ಕಂಪ್ಲೀಟ್ ಮಾಡಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಈ ವರ್ಷ ಹಳೆ ಮನೆಗಳು ಕಂಪ್ಲೀಟ್ ಮಾಡಿ, ಹಾಗಾಗಿ ಹೊಸ ಟಾರ್ಗೆಟು ಕೊಟ್ಟಿಲ್ಲ. ಈ ವರ್ಷದಲ್ಲಿ ನಾವೆಲ್ಲ ಹಳೆ ಮನೆಗಳು ಕಂಪ್ಲೀಟ್ ಮಾಡ್ತೀವಿ. ಮಾನ್ಯ ಸಚಿವರೇ, ತಾವು ಸದನನ್ನ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಮಾಹಿತಿ ಕೇಳಿ. ಪ್ರಶ್ನೆ ಮಾನ್ಯ ಸಚಿವರೇ, ನೀವು ಮುಂದೆ ಮಾಡ್ತೀರಿ, ಇದನ್ನೆಲ್ಲ ಚರ್ಚೆ ಮಾಡಿದೀವಿ, ಮುಂದೆ ಇಟ್ಟಿದೀವಿ ಅನ್ನೋಂಥದನ್ನ ಏನು ಎಲ್ಲರನ್ನೂ ಖುಷಿ ಪಡಿಸೋದಕ್ಕೆ ಬೇಕಾಗಿರೋ ಅಂತದ್ದು ಮಾತಾಡ್ತಾ ಇದ್ದೀರಾ. ಆಗ್ಲಿಂದ ನಾನು ಅದನ್ನೇ ನೋಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಮುಖ್ಯಮಂತ್ರಿಗಳು ಸ್ವತಃ ಶಾಸಕರಾಗಿದ್ದಂತ ಬಾದಾಮಿಯಲ್ಲಿ 2018ರಲ್ಲಿ
ಸ್ಯಾಂಕ್ಷನ್ ಆಗಿರೋಂಥ ಮನೆಗಳನ್ನ ಪೂರ್ಣಗೊಳಿಸಿಲ್ಲ, ಕಂಪ್ಲೀಟೆಡ್ ಝೀರೋ. ಒಂದ್ ನಿಮಿಷ ಹೇಳ್ತೀನಿ ನಾನು ಮಾತಾಡೋದ್ಮೇಲೆ ನೀವು ಮತ್ತೆ ನಿಮಗೆ ನೀವು ಕೆಳಗಡೆ ಇರುವಂತ ಸಮಸ್ಯೆಗೆ ನೋಡ್ತಾನೆ ಇಲ್ಲ. ನೀವಿಲ್ಲೇನು ಸದನದಲ್ಲಿ ಶಾಸಕರುಗಳಿಗೆ ಏನು ಇಲ್ಲೇನು ಸರ್ಕಾರದ ಕಡೆ ಅಂತ ಹೇಳ್ಬೇಕು ಅಷ್ಟು ಸಮಜಾಯಿಸಿ ಕೊಡುವಂತ ಪ್ರಯತ್ನ ಪಡ್ತಿದ್ದೀರಾ. ಯಾಕೆ ಮನೆಗಳು ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಗ್ರಾಮ ಪಂಚಾಯತಿಯಿಂದ ಸದಸ್ಯರುಗಳಿಂದ ಗೆದ್ದು ಬಂದಿರೋದು. ಮನೆ ಏನು ನೀವು ಸ್ಯಾಂಕ್ಷನ್ ಮಾಡ್ತೀರಾ ಅಲ್ಲಿಂದಾನೇ ಪ್ರಾರಂಭ ಆಗುತ್ತೆ ಭ್ರಷ್ಟಾಚಾರ. ಅವನಿಗೆ ಬರೋ ಗ್ರಾಂಟ್ ಮೊದಲನೇ ಕಂತಿನಲ್ಲೇನೆ ದುಡ್ಡು ಇಡ್ಕೊಂತಾರೆ. ಇಡ್ಕೊಂಡ ತಕ್ಷಣ ಏನಾಗುತ್ತೆ, ಅವನಿಗೆ ಫೌಂಡೇಶನ್ ಕೊಟ್ಟಿರೋ ಅಂತ ಹಣದಲ್ಲಿ ಅವ್ನ ಫೌಂಡೇಶನ್ ಎಲ್ಲಿಂದ ಕಂಪ್ಲೀಟ್ ಮಾಡ್ತಾನೆ. ನೀವು ಅದನ್ನ ಸರಿ ಮಾಡಿ ಫಸ್ಟ್. ನೀವು ಆಮೇಲೆ ಅದಕ್ಕೆ ಎಷ್ಟು ಬೇಕು ಇಷ್ಟು ಬೇಕು ಹಣ ಅನ್ನೋಂಥದನ್ನ ನೀವು 9 ಲಕ್ಷ ಮನೆ ಬಾಕಿ ಇದೆ ಅಂತ ಹೇಳ್ತೀರಾ. ಇಡೀ ರಾಜ್ಯದಲ್ಲಿ 9 ಲಕ್ಷ ಮನೆ ಬಾಕಿ ಇಟ್ಕೊಂಡು ಎಷ್ಟು ವರ್ಷ ಆಗುತ್ತೆ ನೀವು ಮುಗಿಸೋದಕ್ಕೆ ಮಾನ್ಯ ಸಚಿವರೇ? ನೀವು ಕೆಳಗಡೆ ಇರೋಂಥದನ್ನ ಸರಿ ಮಾಡಿ. ನೀವು ಇದಕ್ಕೊಂದು ಕಮಿಟಿ ಸೆಟಪ್ ಮಾಡಿ. ಯಾಕೆ ಕಂಪ್ಲೀಟ್ ಆಗಿಲ್ಲ, ಅವ್ರ ಸಮಸ್ಯೆ ಏನು ಅನ್ನೋಂಥದಕ್ಕೆ ಒಂದು ಆ ರೀತಿಯಾದಂಥ ಪ್ರಯತ್ನ ಮಾಡಿ. ನೀವು CT ರವಿಯವರಿಗೆ ಹೇಳ್ಬಿಟ್ಟು ಮೇಲ್ಗಡೆ ಹಣ ತರ್ರಿ ಅಂತಲ್ಲ, ಹಣ ಕೊಟ್ಟಿರೋದಕ್ಕೆ 1,29,000 ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಕಂಪ್ಲೀಟ್ ಆಗಿರೋದು. ನಿಮ್ದು ಕಂಪ್ಲೀಟ್ ಆಗಿಲ್ಲ. ಸರ್ಕಾರದ ರಾಜ್ಯ ಸರ್ಕಾರದ ಯೋಜನೆ ಕಂಪ್ಲೀಟ್ ಆಗಿಲ್ಲ. ಇಲ್ಲಿ ಒಂದೇ ಒಂದು ಮಾತು ಕೇಳ್ಬಿಡ್ತೀನಿ, ಆಮೇಲೆ ನಾನು KHB ನೀವು ತಾವೇ KHB ತಮ್ಮ ಕೈಯಲ್ಲಿದೆ. 4 ಮನೆ ಕಟ್ಟಿದೀವಿ ಅಂತ ಕೇಳ್ತಾರೆ. 3 ವರ್ಷದಲ್ಲಿ 4 ಮನೆ ಕಟ್ಟಿರೋದು ಯಾವ ದೊಡ್ಡ ಸಾಧನೆ ರೀ? KHB ಬೇಕಾ ಅದಕ್ಕೋಸ್ಕರ? 4 ಪೂರ್ಣಗೊಂಡಿರೋ ಮನೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ನೋಡಿದ್ರೆ ಏನೋ ದೊಡ್ಡ ರಾಜ್ಯ ಮಟ್ಟದ ಸಂಸ್ಥೆ. ಪೂರ್ಣಗೊಂಡಿರೋ ಮನೆ ಎಷ್ಟು? 4. ಈ ರೀತಿಯಾಗಿ ತಾವು ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ನಿಮ್ ಸಮಸ್ಯೆ ಇರ್ಬೋದು, ಹಣ ಕಡಿಮೆ ಬೀಳ್ಬೋದು, ಅದೆಲ್ಲ ನಾನು ಒಪ್ಕೊಂತೀನಿ. ಆದ್ರೆ ನೀವು ಯಾರನ್ನ ಫಲಾನುಭವಿ ಆಯ್ಕೆ ಮಾಡುವಂತ ಪ್ರೊಸೆಸ್ ಇದೆ, ಆ ಪ್ರೊಸೆಸ್ ನ ಸರಿ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಿ. ಅಧ್ಯಕ್ಷೆ, ಅವ್ರು ಹೇಳಿರೋದು ಪ್ರಶ್ನೆಗೆ, ನಾನು ಸದಸ್ಯ ಹೇಳಿರೋ ಪ್ರಶ್ನೆಗೆ 9 ಲಕ್ಷ ನಾನು ಹೇಳಿದ್ದೀನಿ ಮುಂಚೆನೆ. ಆನ್ ಗೋಯಿಂಗ್ ಕೆಲಸ ನಡೀತಾ ಇದೆ. ಆ ಮನೆಗಳು ನಾವು ಕಟ್ಟಲ್ಲ, ಅವರಾಗಿ ಅವ್ರ ಬೆನಿಫಿಷಿಯರಿ ಕಟ್ಕೊಳ್ಬೇಕಾಗಿರೋದು ಮನೆ. ನಾವು ಹಂತ ಹಂತ ಪೇಮೆಂಟ್ ಕೊಡ್ತೀವಿ. ಪಾಯ ಇಸ್ಕೊಡ್ತೀವಿ, ರೂಫ್ ಇಸ್ಕೊಡ್ತೀವಿ. ಇಲ್ಲ ಅದು ನಾವು ಮನೆಗಳು ಕಟ್ಟೋದಿಲ್ಲ. ನಾವುಗಳು ಮನೆಗಳು ಕಟ್ಟೋದು ಯಾವುದು? ಸ್ಲಮ್ ಬೋರ್ಡ್ ಮನೆಗಳು ಕಟ್ತೀವಿ, ರಾಜೀವ್ ಗಾಂಧಿ ಮನೆಗಳು, AHP ಸ್ಕೀಮಲ್ಲಿ ಮನೆಗಳು ನಾವು ಕಟ್ತೀವಿ. ಇದು ಮನೆಗಳು ಬಸವ ಅಂಬೇಡ್ಕರ್ ವಾಜಪೇಯಿ ULB ಸ್ಕೀಮಲ್ಲಿ ತಾವು 9 ಲಕ್ಷ ಅಂತಿರಲ್ಲ, ಅದು ನಾವು ಕಟ್ಟಂಗಿಲ್ಲ ಸರ್. ಅದು ಮನೆಗಳು ಅವರೇ ಬೆನಿಫಿಷಿಯರೇ ಕಟ್ಕೊಳ್ಬೇಕಾಗಿರೋದು. ಹಂತ ಅಂತ ಕಟ್ತೀವಿ. ಈ ವರ್ಷದಲ್ಲಿ ಎಲ್ಲ ಮನೆಗಳು, ಬರೋ ವರ್ಷದಲ್ಲಿ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸರ್ ಮನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.